ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. 5 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಕೊರೋನಾ ವೈರಸ್ ಈಗ ಮತ್ತೆ ತಾಂಡವವಾಡ್ತಾ ಇದೆ. ಭಾರತದಲ್ಲಿ ಕಳೆದ 2 ದಿನಗಳಲ್ಲಿ 257 ಹೊಸ ಪ್ರಕರಣಗಳು ವರದಿಯಾಗಿದ್ದು 2 ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಮಾಸ್ಕ್ ಅನ್ನ ಧರಿಸಲು ಹಾಗೇನೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಇದೀಗ ಮತ್ತೆ ಏನಾದ್ರೂ ಲಾಕ್ಡೌನ್ ಆಗುತ್ತಾ? ಲಾಕ್ಡೌನ್ ಅನ್ನ ಹೇರಲಾಗುತ್ತಾ? ಹೊಸ ಅಲೆ ಎಷ್ಟು ಅಪಾಯಕಾರಿಯಾಗಿದೆ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಹೊಸ ರೂಪಾಂತರ ತಳಿಯ ಲಕ್ಷಣಗಳನ್ನ ನೋಡಿದ್ರೆ ಇದೇ ಟೈಮ್ನಲ್ಲಿ ಕೊರೋನಾ ವೈರಸ್ ಏಕೆ ಹರಡ್ತಾ ಇದೆ ಎಂಬುದನ್ನ ನಾವು ಪ್ರಮುಖವಾಗಿ ಅರ್ಥವನ್ನ ಮಾಡಿಕೊಳ್ಬೇಕು. ಇದು ಒಮಿಕ್ರಾನ್ ರೂಪಾಂತರದ ಉಪರೂಪಾಂತರವಂತೆ. ಇದನ್ನ ನಾವು LF7NB1.8 ಎಂದು ಗುರುತಿಸಲಾಗಿದೆ. ಇದರ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅದರ ಲಕ್ಷಣಗಳು ಸಾಮಾನ್ಯವಾಗಿರುತ್ತೆ. ಏನಾಗಾದ್ರೆ ಸಾಮಾನ್ಯವಾಗಿರುತ್ತೆ ಅಂತಂದ್ರೆ ಗಂಟ್ಲು ನೋವು, ಶೀತ, ಜ್ವರ, ಕೆಮ್ಮು, ತಲೆನೋವು, ಹೀಗೆ ಇದೇ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ಈ ರೀತಿ ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ ನೀವು ಕೂಡ ವೈದ್ಯರನ್ನ ಸಂಪರ್ಕಿಸಬೇಕು, ಪರೀಕ್ಷೆಗೆ ಒಳಪಡಿಸುವುದು ಅವಶ್ಯಕ. ಕಳೆದ ಕೆಲವು ವರ್ಷಗಳಿಂದ ಈ ಟೈಮ್ನಲ್ಲೇ ಇದೇ ರೀತಿಯ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿದೆ. ಇದೇ ಟೈಮ್ನಲ್ಲಿ ಆದ್ರೆ ಭಯ ಪಡುವಂತಹ ಅಗತ್ಯ ಏನಿಲ್ಲ ಎಂದು ಡಾಕ್ಟರ್ಗಳು ಹೇಳ್ತಾರೆ. ಹಾಗಾದ್ರೆ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಾ ಇದೆ. ODPಯಲ್ಲಿ ಏನಾಗಿದೆ? ಗಂಟ್ಲು ನೋವು, ಶೀತ ಮತ್ತೆ ಕೆಮ್ಮಿನಂತಹ ಲಕ್ಷಣಗಳೊಂದಿಗೆ ಈ ಕಾಯಿಲೆ ಬರ್ತಾ ಇದೆ. ಕೊರೋನಾ ವೈರಸ್ ಸೋಂಕು ತಗುಲ್ತಾ ಇಲ್ಲ, ಆದ್ರೆ ಇನ್ಫ್ಲೂಯೆನ್ಸ್ ಬಿ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇವೆ ಅಂತ ಹೇಳಲಾಗತ್ತೆ. ಹಾಗಾಗಿ ಜನರು ಭಯ ಪಡುವ ಅಗತ್ಯ ಏನಿಲ್ಲ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರೋದು ನಮಗೆ ಒಳ್ಳೇದು. ಯಾಕಂದ್ರೆ ಕ್ಲೈಮೇಟ್ ಕೂಡ ಬಹಳ ಚೇಂಜ್ ಆಗ್ತಾ ಇದೆ. ಆಗೊಮ್ಮೆ ಮಳೆ ಬಂದ್ರೆ ಈಗ ಬಿಸಿಲಿರುತ್ತೆ, ಮತ್ತೆ ಕೂಡ ಮಳೆ ಬರುತ್ತೆ, ಈ ರೀತಿ ಆಗ್ತಾ ಇದೆ. ಹಾಗೆ ಮಾಸ್ಕ್ ಏನಾದ್ರೂ ಮತ್ತೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ. 2020ರಲ್ಲಿ ನಾವು ನೋಡಬಹುದು ಕೊರೋನಾ ವೈರಸ್ ಮೊದಲ ಬಾರಿಗೆ ಬಂದಾಗ ಜನರಿಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ, ಕಿಂಚಿತ್ತು ಮಾಹಿತಿ ಕೂಡ ಯಾರಿಗೂ ಇರಲಿಲ್ಲ. ಹಾಗೇನೆ ಅದೇ ಸಮಯದಲ್ಲಿ ಲಸಿಕೆಗಳು ಇರಲಿಲ್ಲ. ಈ ಒಂದು ಕಾಯಿಲೆಗೆ ಹೇಗೆ ಗುಣಪಡಿಸ್ಕೋಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಈಗ ದೇಶದಾದ್ಯಂತ ಲಸಿಕೆಗಳು ಬಂದಿರೋದ್ರಿಂದ ನಮ್ಮ ದೇಹ ಈ ವೈರಸ್ ವಿರುದ್ಧ ಹೋರಾಡಲು ಸಿದ್ಧವಾಗಿ ನಿಂತಿದೆ. ಸೊ ಹಾಗಾಗಿ ಯಾರು ಕೂಡ ಇದರ ವಿರುದ್ಧ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲೆಲ್ಲಿ ಬಂದಿದೆ ಹಾಗಾದ್ರೆ ಕೊರೋನಾ ವೈರಸ್ ಹೆಮ್ಮಾರಿ? ಅದನ್ನ ನೋಡೋದಾದ್ರೆ ಏಷ್ಯಾದ ದೇಶಗಳಾದಂತಹ ಸಿಂಗಾಪುರ ಆಗಿರಬಹುದು, ಹಾಂಗ್ಕಾಂಗ್ ಆಗಿರಬಹುದು, ಥೈಲ್ಯಾಂಡ್ ನಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇದೆಯಂತೆ. ಎಲ್ಲರೂ ಕೂಡ ಪ್ರವಾಸಕ್ಕೆ ಅಲ್ಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಅಲ್ಲೇ ಪ್ರಕರಣ ಹೆಚ್ಚಾಗ್ತಾ ಇರೋದು ಕಂಡು ಬಂದಿದೆ. ಈ ಮಧ್ಯೆ ನಮ್ಮ ಭಾರತದಲ್ಲಿ ಮುಂಬೈನ KEM ಆಸ್ಪತ್ರೆಯಲ್ಲಿ 2 ಕೋವಿಡ್ ಪಾಸಿಟಿವ್ ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದೇ ಕೊರೋನಾ ಬಂದಿರುವಂತಹ ರೋಗಿಗಳು ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆಯಂತೆ. ಆದ್ರೆ ತೀವ್ರ ನಿಗಾ ಘಟಕದಲ್ಲಿ ಅಂದ್ರೆ ICU ನಲ್ಲಿ ರೋಗಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆ ಇತ್ತೀಚೆಗೆ ಕಂಡು ಬಂದಿದೆ. ಪ್ರಸ್ತುತ ತಳಿಗಳು ಹಿಂದಿನ ಏನು ತಳಿಗಳಿದ್ವಲ್ಲ ಅದಕ್ಕಿಂತ ಹೆಚ್ಚು ಸಾಂಕ್ರಾಮಿಕ ಲಕ್ಷಣಗಳೇನು ಕಂಡು ಬರ್ತಾ ಇಲ್ಲ. ಆದ್ರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಎಂದು ವೈದ್ಯರು ಹೇಳ್ತಾರೆ. ಹಾಗಾದ್ರೆ ಈ ಹೆಚ್ಚಳಕ್ಕೆ ಕಾರಣ ಏನು? ಜನರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆಯಾ? ಕೊರೋನಾ ಲಸಿಕೆಯನ್ನು ತೆಗೆದುಕೊಂಡು ನಂತರದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಜನರ ದೇಹಕ್ಕೆ ಸಂಬಂಧಪಟ್ಟಂತೆ? ಅದನ್ನ ನೋಡ್ತಾ ಹೋದ್ರೆ ಪ್ರಸ್ತುತವಾಗಿ ಪ್ರಮುಖವಾಗಿ ರೂಪಾಂತರಗಳು LF7 ಮತ್ತೆ NB1.8 ಆಗಿದೆ. ಇವು JN1 ಉಪವಿಭಾಗಗಳಾಗಿವೆ. ಸೊ ಇದರಲ್ಲಿ ದಿನಕ್ಕೆ ಸಾವಿರಾರು ಕೇಸ್ಗಳು ದಾಖಲಾಗ್ತಾ ಇದೆ. ಜನ ಆಸ್ಪತ್ರೆಗೆ ಹೋಗೋದು ಸಾಮಾನ್ಯವಾಗ್ತಾ ಇದೆ. ಥೈಲ್ಯಾಂಡ್ ಇದೆಯಲ್ವಾ, ಅಲರ್ಟ್ ಆಗೋಗ್ಬಿಟ್ಟಿದೆ. ಇಲ್ಲಿ ಕೇಸು ಥೈಲ್ಯಾಂಡ್ ನಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಅಷ್ಟೇ ಅಲ್ಲದೆ ಥೈಲ್ಯಾಂಡ್ ಅನ್ನೋದು ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಕೋವಿಡ್ಗೆ ಯಾವುದೇ ಗಡಿಯ ಅಂತರವಿಲ್ಲ, ಯಾವುದೇ ಗಡಿ ಗೊತ್ತಿಲ್ಲ ಅದಕ್ಕೆ. ಲಾಸ್ಟ್ ಟೈಮ್ ನಾವು ಗಮನಿಸ್ತಾ ಹೋಗ್ಬೋದು, ಚೀನಾದಲ್ಲಿ ಕಾಣಿಸ್ಕೊಂಡಿದ್ದು ಈ ಕೊರೋನಾ ಅನ್ನುವಂತಹ ಒಂದು ಹೆಮ್ಮಾರಿ ಇಡೀ ಜಗತ್ತಿಗೆ ಹರಡಿತ್ತು. ಈ ಅಲೆಯು ಕೋವಿಡ್ಗೆ ಹೆಚ್ಚು ಬಲಿಯಾಗಿರೋರು
ಜಾಸ್ತಿ ಆಗೋಗ್ಬಿಟ್ಟಿತ್ತು. ಥೈಲ್ಯಾಂಡ್ನಲ್ಲಿ 30ರಿಂದ 39 ವರ್ಷದವರೇ ಈ ಕೋವಿಡ್ಗೆ ಟಾರ್ಗೆಟ್ ಆಗ್ತಿದಾರಂತೆ. ಈಗ ಬಂದಿರುವಂತಹ ಸುದ್ದಿ, 30ರಿಂದ 39 ವರ್ಷದವರೇ ಕೋವಿಡ್ಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ನಾವು ಕೂಡ ಹೆಚ್ಚಿನ ಮಟ್ಟದಲ್ಲಿ ಸೇಫ್ಟಿ ಆಗಿರ್ಬೇಕು. ಕೋವಿಡ್ ಟೈಮ್ನಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ಏನು ತಗೊಂಡಿದ್ವಲ್ವಾ, ಹಾಗೆ ಕೆಮ್ಮು, ಶೀತ, ಜ್ವರ ಇದ್ರೆ ಡಾಕ್ಟರ್ನ ಸಂಪರ್ಕ ಮಾಡಬೇಕು. ಈಗ ಕ್ಲೈಮೇಟ್ ಬೇರೆ ತುಂಬಾನೇ ಬದಲಾಗ್ತಾ ಇದೆ. ಒಮ್ಮೆ ಮಳೆ ಬಂದ್ರೆ ಒಮ್ಮೆ ಬಿಸಿಲಿರುತ್ತೆ, ಚಳಿ ಇರುತ್ತೆ. ಈ ಬೇಸಿಗೆನಲ್ಲಿ ಮಳೆ ಈಗ ಆರಂಭವಾಗ್ತಾ ಇದೆ. ಸೊ ಕಾಮನ್ ಆಗಿ ವೈರಲ್ ಫೀವರ್ ಬರ್ತಾನೆ ಇರುತ್ತೆ. ಸೊ ಇದು ಕೆಮ್ಮಪ್ಪ ಏನೂ ಆಗಲ್ಲ, ಜ್ವರನಪ್ಪ ಏನೂ ಆಗಲ್ಲ ಅಂತ ಹೇಳೋದಕ್ಕಿಂತ ಹೊರತುಪಡಿಸಿ ಆಸ್ಪತ್ರೆ ಹೋಗಿ ವೈದ್ಯರನ್ನ ನಾವು ಸಂಪರ್ಕ ಮಾಡಬೇಕು. ಹಾಗೆ ನಮ್ಮ ಹುಷಾರಿನಲ್ಲಿ ನಾವು ಇರಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.